ನಮಸ್ತೆ ವೀಕ್ಷಕರೇ, ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಅಂಜುಮನ್ ಕಮಿಟಿ ವತಿಯಿಂದ ಸುಬ್ಬಯ್ಯ ವೈದ್ಯಕೀಯ ಬೋಧನಾ ಆಸ್ಪತ್ರೆ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಬಸವ ಜಯಚಂದ್ರ ಆಲಸ್ವಾಮಿ ವಿರಕ್ತ ಮಠ ಚನ್ನಗಿರಿ, ಮೌಲಾನಾ ಮೊಹಮ್ಮದ್ ಸಾಲಿಂ ಸಾಬ್, ಜನಾಬ್ ಅಲ್ ಅಜ್ ಅಮಾನುಲ್ಲಾ ಸಾಬ್, ಸೈಯದ್ ಕಲೀಂ ಬುಲ್ಸಾಗರ್, ಅಡಿಕೆ ವ್ಯಾಪಾರಿಗಳು ಜನಾಬ್ ಅಲ್ ಅಜ್ ಅಬ್ದುಲ್ ಕುದ್ದೂಸ್ ಸಾಬ್, ಸೈಯದ್ ಗೌಸ್ಪೀರ್, ಸರ್ದಾರ್ ಅಹಮದ್, ಉಸ್ಮಾನ್ ಶರೀಫ್, ಸೈಯದ್ ತನ್ವೀರ್, ಮೊಹಮ್ಮದ್ ಶಫಿ ಸಾಬ್, ಮೊಹಮ್ಮದ್ ಹಫ್ತಾಬ್, ಮೊಹಮ್ಮದ್ ಅಖ್ತಿಯಾರ್ ಇನ್ನೂ ಹಲವು ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸೈಯದ್ ತನ್ವೀರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಚನ್ನಗಿರಿ. चंदगिरी तालुक अंजुमन कमेटी से उचित आरोग्य तपासणा शिविर आज करें हैं। इसकी वजह है और गरीबों को सेहत के लिए, सब लोगों के लिए, हिंदू मुसलमान सिख ईसाई सभी के लिए करें हैं। इसमें सभी आकर आज हिस्सा लेना, इसके हमको ताकत मिलना अंजुमन कमेटी को, ऐसे हर वक्त ऐसे फंक्शन करते रहना ये पहला है। इसके बाद हर एक फंक्शन करते रहेंगे इंशाल्लाह। अंजुमन कमेटी का चंदगिरी तालुक में हद से ज़्यादा काम करेंगे इंशाल्लाह। आज बुला के आज उद्घाटन करने के लिए सभी अंजुमन कमेटी के लोग के लिए सबके लिए शुक्रिया अदा। अस्सलाम वालेकुम। ಡಾಕ್ಟರ್ ಒಂದು ತಂಡವನ್ನು ಅಂಜುಮನ್ ಕಮಿಟಿಯಿಂದ ನಮ್ಮ ಈ ಕಮಿಟಿಯಿಂದ ನೂತನವಾಗಿ ಅಧ್ಯಕ್ಷರು ಆಯ್ಕೆ ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ನಮ್ಮ ಬುಲ್ಸಾಗರ್ ಕಲೀಂ ಸಾಬರ ನೇತೃತ್ವದಲ್ಲಿ ಮತ್ತು ಅಂಜುಮನ್ ಕಮಿಟಿಯವರ ನೇತೃತ್ವದಲ್ಲಿ ಇವತ್ತಿನ ವಿಚಿತ್ರವಾಗಿ ಒಂದು ಶಿಬಿರವನ್ನು ಏರ್ಪಾಡು ಮಾಡಿದ್ವಿ. ಮನುಷ್ಯನಲ್ಲಿ ಭಯಾನಕ ಕಾಯಿಲೆಗಳು ಇದ್ದಾವೆ, ನಾನಾ ನಮೂನೆ ಕಾಯಿಲೆಗಳಿರ್ಬೋದು. ಹಾರ್ಟ್ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಮೂತ್ರಪಿಂಡ ಇರ್ಬೋದು, ಲಿವರ್ ಇರ್ಬೋದು, ಮೂಳೆ ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು. ಇಂಥ ಹಲವಾರು ಇದನ್ನ ಕೂಡ ವೈದ್ಯರು ಇದೆಲ್ಲ ತಂಡಗಳು ಬಂದಿದ್ದಾವೆ. ಯಾರು ಬಡವರು ಇದ್ದಾರೆ, ನಿರ್ಗತಿಕಿದ್ದಾರೆ, ಅಂತರ್ಗತೆಲ್ಲ ಇವತ್ತಿನ ದಿವಸ ಈ ಶಿಬಿರವನ್ನು ಏರ್ಪಾಡು ಮಾಡಿದ್ವಿ. ಇದರಲ್ಲಿ ಕೆಲವು ಏನಪ್ಪಾ ಅಂತ ನಾವು ಅನೌನ್ಸ್ ಮಾಡಿದ್ದೀವಿ, ಎಲ್ಲ ಮಸೂದಿ ಕೊಟ್ಟಿದ್ದೀವಿ. ಇದೇನಂತ ಹೇಳಿದ್ರೆ ಏನೋ ನಮ್ಮ ಸ್ವಾರ್ಥ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಏನು, ಇದು ಸ್ವಾರ್ಥ ಅಲ್ಲ, ನಿಸ್ವಾರ್ಥದಿಂದ ಕೆಲಸ ಮಾಡ್ತಾರದು. ಮನುಷ್ಯ ತಿಳ್ಕೋಬೇಕು. ಈಗ ಒಂದು ಬಸವಣ್ಣ ವಚನದಲ್ಲಿ ಹೇಳಿದ್ರು, ಹಾವು ತಿಂದವರು ನುಡಿಸಬಹುದು, ಗರ ಹೊಡೆದವರು ನುಡಿಸಬಹುದು, ಸಿರಿಗರ ಹೊಡೆದವರು ನುಡಿಸಲೂಬಾರ್ದು ನೋಡಯ್ಯ ಅಂದ್ರು. ಈ ಶ್ರೀಮಂತಿಗೆ ಭೂತ ಕೆಲವ್ರಿಗೆ ಬಡ್ದು ಬಿಟ್ಟಿತ್ತೆ. ಅದೇನಾಗಿತ್ತಂತ ಹೇಳಿದ್ರೆ ಶ್ರೀಮಂತಿಗೆ ಭೂತ ಇಂಥವೆಲ್ಲ ಸಂದರ್ಭದಲ್ಲಿ ನಡೆಯೋದಿಲ್ಲ. ಆದರೂ ಕೂಡ ಏನಪ್ಪಾ ಅಂತ ಇವತ್ತಿನ ದಿವಸ ಉಚಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬುಲ್ಸಾಗರ್ ಕಲೀಂ ಸಾಹೇಬ್ರವರು ವರ್ತಕರು, ದೊಡ್ಡ ವ್ಯಾಪಾರಿ ಅವರು, ಅವ್ರ ಅಣ್ಣ ಅಮ್ಜದ್ ಕೂಡ ಕರೆದಿ ಬಾಬು ಅಂತ ಹೇಳ್ತಾರೆ, ಅವರು ಕೂಡ ಕರೆದಿ ಹಣ ಬರ್ತೀನಿ ಅಂತ ಹೇಳಿದ್ರು. ಆದರೂ ಕೂಡ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗಳಿಸಿ ಗುರುಗಳು ಬಂದಿದ್ರು, ನಮ್ಮ ಮೌಲಾನಾಗಳು ಬಂದಿದ್ರು, ತನ್ವೀರು, ಆಮೇಲೆ ಗೌಸ್ಪೀರು ಇತ್ಯಾದಿ ಶ್ರಮ ಪಟ್ಟಿದ್ದಾರೆ. ಅದಕ್ಕಾಗಿ ಹೇಳ್ತಾರ ಇವತ್ತಿನ ದಿವಸ ಹಣ ಹಿಂಗೆ ಮಾಡ್ಬೇಕಂತ ಮಾಡ್ರು ಅಂತ ಹೇಳಿದ್ರು. ಅದೇನು ಬರಲಿ ನೋಡೋಣಂತೆ, ನಮ್ಮ ಇವ್ರು ಅದಾರಂತ ಹೇಳಿ ಅದರ ವಾಗ್ದಾನ ತೊಗೊಂಡು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಸಾಯಂಕಾಲ ತನಕ ಕೂತ್ಕೊಂಡು ಹುಡುಗರು ಹೇಳ್ತಾರ ಶ್ರಮ ಪಟ್ಟು ಬಡವರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರೂ ಕೂಡ ಉಚಿತವಾಗಿ ಒಂದು ತಪಾಸಣೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತಾ